ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಚಿಲ್ರೆ ಇಲ್ಲ ಅಂತ ಬಸ್ ಕಂಡಕ್ಟರ್ ಜೊತೆ ಇನ್ಮುಂದೆ ಜಗಳ ಮಾಡಬೇಕಿಲ್ಲ ಅಂತ ಕೆಎಸ್ಆರ್ಟಿಸಿ ಚಿಲ್ರೆ ಕಿರಿಕ್ಗೆ ಬ್ರೇಕ್ ಹಾಕಿದೆ. ಡಿಜಿಟಲ್ ಮೊರೆ ಹೋಗಿರೋ ಕೆಎಸ್ಆರ್ಟಿಸಿ QR ಕೋಡ್ ಮೂಲಕ ಟಿಕೆಟ್ ಹಣ ಪಾವತಿಸುವ ವ್ಯವಸ್ಥೆ ಕಲ್ಪಿಸಿದೆ. 8,800 ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಈ ವಿನೂತನ UPI ವ್ಯವಸ್ಥೆ ಇದೆ. ಒತ್ತಡ ಜೀವನ ಶೈಲಿಯಿಂದ ಜನರಲ್ಲಿ ಹಲವು ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ತಾ ಇದ್ದು, ಆರೋಗ್ಯ ವೃದ್ಧಿಗೆ ನಮ್ಮ ಕ್ಲಿನಿಕ್ ಶೀಘ್ರದಲ್ಲಿಯೇ ಯೋಗ ತರಬೇತಿ ನಡೆಸಲಿದೆ. ಈ ಮೂಲಕ ಆರೋಗ್ಯ ವೃದ್ಧಿಗೆ ಬಿಬಿಎಂಪಿ ಮುಂದಾಗಿದೆ. ವಾರದಲ್ಲಿ ಒಂದು ದಿನ ನಮ್ಮ ಕ್ಲಿನಿಕ್ನಲ್ಲಿ ನುರಿತ ಯೋಗ ತಜ್ಞರಿಂದ ತರಬೇತಿಗೆ ಪ್ಲಾನ್ ಮಾಡಿದೆ. ತರಬೇತುದಾರರಿಗೆ ನೀಡುವ ಮೊತ್ತವನ್ನು ಅನುದಾನದಲ್ಲಿ ಭರಿಸಲು ಬಿಬಿಎಂಪಿ ಚಿಂತಿಸಿದೆ. ಇನ್ನು ಕೆಲ ಕ್ಲಿನಿಕ್ಗಳಲ್ಲಿ ಯೋಗ ತರಬೇತಿಗೆ ಸ್ಥಳಾವಕಾಶವಿಲ್ಲ. ಹೀಗಾಗಿ ಸಮೀಪದ ಪಾಲಿಕೆ ರಂಗಮಂದಿರ, ಯೋಗ ಕೇಂದ್ರ ಬಳಕೆಗೆ ತೀರ್ಮಾನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ತಡೆಗೆ ಪೊಲೀಸ್ ಇಲಾಖೆ ಮತ್ತು RTO ಜಂಟಿಯಾಗಿ ಸೈಕಲ್ ಮ್ಯಾರಥಾನ್ ಆಯೋಜನೆ ಮಾಡಿತ್ತು. ನವೆಂಬರ್ ತಿಂಗಳು ವಾಯು ಮಾಲಿನ್ಯ ತಡೆ ಮಾಸಾಚರಣೆ ಮಾಡಲಾಗುತ್ತೆ. ಇದೇ ಕಾರಣಕ್ಕೆ ಇವತ್ತು ಬೆಂಗಳೂರು ಸೌತ್ ACP ಲಕ್ಷ್ಮೀನಾರಾಯಣ್, RTO ಸೆಕ್ರೆಟರಿ ದೀಪಕ್ L ಮ್ಯಾರಥಾನ್ಗೆ ಫ್ಲಾಗ್ ಆಫ್ ಮಾಡಿದ್ರು. 100 ಸೈಕಲ್ಗಳಲ್ಲಿ 10 ಕಿಲೋಮೀಟರ್ ಸೈಕಲ್ ಮ್ಯಾರಥಾನ್ ಮಾಡಿದ್ದು, ವಾಯು ಮಾಲಿನ್ಯ ಆಗದ ರೀತಿ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿತ್ತು. ರಾಕಿಂಗ್ ಸ್ಟಾರ್ ಯಶ್ ಕುರಿತ ಸಣ್ಣದೊಂದು ಸುದ್ದಿ ಕೂಡ ಈಗ ನ್ಯಾಷನಲ್ ಸುದ್ದಿ ಆಗ್ತಾ ಇದೆ. ಇದೀಗ ನಟ ಯಶ್ ಪ್ರೊಫೈಲ್ ಪಿಕ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಹುಟ್ಟು ಹಾಕಿದೆ. ಯಶ್ X ಮತ್ತು ಇನ್ಸ್ಟಾಗ್ರಾಮ್ ಖಾತೆಯ ಪ್ರೊಫೈಲ್ ಪಿಕ್ ಬದಲಾಗಿದ್ದು, ಟಾಕ್ಸಿಕ್ ಸಿನಿಮಾದ ಲುಕ್ ಹಂಚಿಕೊಂಡಿದ್ದಾರೆ. ಈ ಮೂಲಕ ಜನವರಿ 8ರಂದು ಯಶ್ ಹುಟ್ಟುಹಬ್ಬ ಇರೋದ್ರಿಂದ ಅಂದು ಟಾಕ್ಸಿಕ್ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗೋ ಹಿಂಟ್ ಕೊಟ್ಟಿದ್ದಾರೆ. ಕಳೆದೊಂದು ವಾರದಿಂದ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಮುಂಬೈ ನಗರದಲ್ಲಿ ನಡೀತಾ ಇದೆ. ಇಲ್ಲಿಯವರೆಗೆ ಸಿನಿಮಾದ ನಾಯಕಿ ಕಿಯಾರಾ ಅಡ್ವಾನಿ ಶೂಟಿಂಗ್ ಸೆಟ್ನಲ್ಲಿ ಕಾಣಿಸಿಕೊಂಡು ಸದ್ದು ಮಾಡಿದ್ರು. ಇದೀಗ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರೋ ಹುಮಾ ಕುರೇಶಿ ಶೂಟಿಂಗ್ ಸೆಟ್ನಲ್ಲಿ ಕಾಣಿಸಿಕೊಂಡಿದ್ದು, ಬಹುತೇಕ ನಟಿಯರ ದಂಡು ಈ ಶೆಡ್ಯೂಲ್ ಶೂಟಿಂಗ್ನಲ್ಲಿ ಭಾಗಿಯಾಗಿರೋದು ಕನ್ಫರ್ಮ್ ಆದಂತಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.